ಕಟ್ಟಡ ಕಾರ್ಮಿಕರ 19 ಬೇಡಿಕೆಗಳು ಯಥಾವತ್ತಾಗಿ ಜಾರಿಯಾಗಲಿ. ಎಲ್ಲ ಸೌಲಭ್ಯಗಳ ಹಣ ದ್ವಿಗುಣ ಆಗಲಿ. ಎಲ್ಲ ಸೌಲಭ್ಯಗಳ ಹಣ ಹೆಚ್ಚಾಗಲಿ. ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಪರೀಕ್ಷೆ ಮಾಡಿದ ವರದಿ ಕೊಡಲೇಬೇಕು. ಕಟ್ಟಡ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಪರೀಕ್ಷೆ ಮಾಡಿದ ವರದಿ ಕೊಡಲೇಬೇಕು. ರಾಜು ಬ್ಲೂಮ್ ಸಂಸ್ಥೆಗೆ ಹೇಳಿ ಧಿಕ್ಕಾರ. ರಾಜು ಬ್ಲೂಮ್ ಸಂಸ್ಥೆಗೆ ಹೇಳಿ ಧಿಕ್ಕಾರ. ಕಟ್ಟಡ ಕಾರ್ಮಿಕರ ವರದಿಯನ್ನು ಕೊಡಲೇಬೇಕು. ಕಾರ್ಮಿಕರ ಉಚಿತ ಆರೋಗ್ಯ ತಪಾಸಣೆ ಮಾಡಿದ ವರದಿಯನ್ನು ಕೊಡಲೇಬೇಕು. ಬೇಕೇ ಬೇಕು. ಕರ್ನಾಟಕ ರಾಜ್ಯದಾದ್ಯಂತ ಕಟ್ಟಡ ಮತ್ತು ಇದರ ನಿರ್ಮಾಣ ಕಾರ್ಮಿಕರ ಸಂಘಟನೆ CWFI ಮತ್ತು ಇನ್ನಿತರ ಸಂಘಟನೆಗಳು ಸೇರಿ ಇವತ್ತು ಬಳ್ಳಾರಿ ಜಿಲ್ಲೆಯ ಕಾರ್ಮಿಕ ಅಧಿಕಾರಿ ಇಲಾಖೆ ಮುಂದೆ ಒಂದು ಪ್ರತಿಭಟನೆ ಮಾಡಿ ಅವರಿಗೆ ಇಲಾಖೆಯ ಮುಖ್ಯಸ್ಥರಿಂದ ನಮ್ಮ ಮನವಿ ಪತ್ರವನ್ನು ರಾಜ್ಯ ಕಟ್ಟಡ ಕಾರ್ಮಿಕರ ಸಮಿತಿಗೆ ಕಳಿಸಲಾಗಿದೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಎಲ್ಲರಿಗೂ ಕನಿಷ್ಠ 5 ಲಕ್ಷ ರೂಪಾಯಿನ ಪರಿಹಾರ ಕೊಡಬೇಕು ಮತ್ತು ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಕೊಡಬೇಕು ಮತ್ತು ಹೆರಿಗೆ ಇರುವಂಥ ಮಹಿಳೆಯರಿಗೆ ಹೆರಿಗೆ ಸಹಾಯಧನ ಕೊಡಬೇಕು ಮತ್ತು ಆರೋಗ್ಯದ ಸಹಾಯಧನ ಕೊಡಬೇಕು. ಅವೆಲ್ಲವೂ ಸರ್ಕಾರಿ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಒತ್ತಾಯ ಮಾಡ್ತಿರೋದೇನಂತಂದರೆ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಕನಿಷ್ಠ ಮನೆ ಕಟ್ಕೊಳ್ಳಿಕ್ಕೆ 5 ಲಕ್ಷ ಸಹಾಯಧನ ಕೊಡಬೇಕು ಮತ್ತು ಈ ರೀತಿ ಆರೋಗ್ಯ ತಪಾಸಣೆ ಮಾಡೋ ಮುಖಾಂತರ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗಿದಂಥ ಆರೋಪಗಳಿದ್ದಾವೆ. ಹಾಗಾಗಿ ಆರೋಗ್ಯ ತಪಾಸಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ನಾವು ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಹೋರಾಟ ಮಾಡಿದ್ದೀವಿ. ಇದರ ಭಾಗವಾಗಿ ಮುಂದಿನ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ದೊಡ್ಡ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಕಟ್ಟಡ ಮತ್ತು ಇದರ ನಿರ್ಮಾಣ ಕಾರ್ಮಿಕ ಸಂಘಟನೆ ಕಲ್ಯಾಣ ಮಂಡಳಿಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರಗಳನ್ನು ನಿಲ್ಲಿಸಬೇಕು ಮತ್ತು ಕಾರ್ಮಿಕರ ಪರವಾಗಿರುವಂಥ ನೀತಿಗಳನ್ನು ಜಾರಿ ಮಾಡಬೇಕು ಒತ್ತಾಯಿಸಿ ಇವತ್ತು ಹೋರಾಟ ಮಾಡಿದ್ದೀವಿ. ನನ್ನ ಹೆಸರು ಶಿವನಾಯಕ್ ಅಂತೇಳಿ, ನಾನು ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಸಂಘದ ಅಧ್ಯಕ್ಷರು. ನಮ್ಮ ಬೇಡಿಕೆ ಏನೆಂದರೆ ಕಟ್ಟಡ ಕಾರ್ಮಿಕರಿಗೆ ತನ್ನದೇ ಆದಂಥ ಒಂದು ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕಾದ್ಯಂತ ಕಲ್ಯಾಣ ಭವನ ಇಲ್ಲ. ಆ ಕಲ್ಯಾಣ ಭವನವನ್ನು ಕಟ್ಟಿಸಿಕೊಡಬೇಕು. ಮತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ವಿಳಂಬ ಆಗ್ತಿದ್ದಾವೆ, ಅದನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು ಮದುವೆ ಸಹಾಯಧನಕ್ಕೆ ಈಗ ಏನು 60,000 ರೂಪಾಯಿ ಕೊಡ್ತಿದ್ದಾರೆ, ಅದನ್ನು 1 ಲಕ್ಷಕ್ಕೆ ಹೆಚ್ಚಿಸಬೇಕು. ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ 5 ಲಕ್ಷದಿಂದ 10 ಲಕ್ಷದವರೆಗೆ ಏರಿಸಬೇಕು ಅಂಥೇಳಿ ನಾವು ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಮನವಿ ಮಾಡ್ತಾಯಿದ್ದೀವಿ. ಇನ್ನೊಂದು ಸಂಗತಿ ಏನಪ್ಪ ಅಂದರೆ, ಈಗ ಈ ಹಿಂದೆ ರಾಜು ಬ್ಲೂಮ್ಸ್ ಸಂಸ್ಥೆಯವರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಪರೀಕ್ಷೆಯನ್ನು ಬಳ್ಳಾರಿಯಲ್ಲಿ ಮಾಡಿರುತ್ತಾರೆ. ಆದರೆ ಅವರು 1 ವರ್ಷ 6 ತಿಂಗಳಾದರೂ ನಾವು ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೂ ತಂದರೂ, ಬೇರೆ ಸಂಬಂಧಪಟ್ಟ ಬೇರೆ ಅಧಿಕಾರಿ ಗಮನಕ್ಕೆ ತಂದರೂ ನಮಗೆ ವರದಿ ಕೊಡಿಸಲಿಕ್ಕೆ ಆಗ್ತಾಯಿಲ್ಲ. ಆ ವರದಿಯನ್ನು ಆಯಾ ಕಟ್ಟಡ ಕಾರ್ಮಿಕರಿಗೆ ಕೊಡಿಸಬೇಕಾಗಿ ನಾವು ನಮ್ಮ ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದಿಂದ ಮನವಿ ಮಾಡ್ತಾಯಿದ್ದೀವಿ. ರಾಜು ಬ್ಲೂಮ್ ಸಂಸ್ಥೆ ವಿರುದ್ಧ ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಯಾಕಂದರೆ ರಾಜು ಬ್ಲೂಮ್ ಸಂಸ್ಥೆಯವರು ನಮಗೆ ಚೆಕಪ್ ಮಾಡಿ ಹೋಗಿದ್ದಾರೆ, ಅವರು ವರದಿ ಕೊಟ್ಟಿಲ್ಲ. ಸಾಹೇಬರ ಗಮನಕ್ಕೆ ತರ್ತಾನೇ ಇದ್ದೀವಿ, ಅವರು ಯಾವುದೇ ಕಿವಿ ಆಗ್ತಾ ಇಲ್ಲ. ಇದನ್ನು ಮುಂದಿನ ದಿನದಲ್ಲಿ ಇದೇ ರೀತಿ ಆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂಬುದು ನಮ್ಮ ಸಂಘದಿಂದ ಹೇಳ್ತಾ ಇದ್ದೀವಿ. CWFIನಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಭಾಳ ಮುಖ್ಯವಾಗಿ ಏನಂತಂದರೆ, ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲು 5ರಿಂದ 10 ಲಕ್ಷ ರೂಪಾಯಿ ಸಹಾಯಧನ ಕೊಡಬೇಕು. ಮತ್ತು ಭಾಳ ಮುಖ್ಯವಾಗಿ ಇವತ್ತು 1996ರ ಕಾನೂನು ಪುನರ್ ಸ್ಥಾಪನೆ ಮಾಡಬೇಕು. ಮಕ್ಕಳ ಶೈಕ್ಷಣಿಕ ಧನಸಹಾಯ ಏನು 2021ರಿಂದ ಇಲ್ಲಿಯವರೆಗೆ ನಿಂತಿದೆ, ಯಥಾವತ್ತಾಗಿ ಅದನ್ನು ಜಾರಿ ಮಾಡಬೇಕು ಅಂತಂದೇಳಿ, ಮತ್ತು ಇಂಪಾರ್ಟೆಂಟಾಗಿ ಇವತ್ತೇನು ನಾವು ಈ ಮರಳು ಮತ್ತೊಂದು ಆಂಧ್ರ ಪ್ರದೇಶದಲ್ಲೇನೋ
ಉಚಿತವಾಗಿ ಸಿಗ್ತಾ ಇದೆ ಇವತ್ತು ಮರಳು. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅದನ್ನು ಜಾರಿ ಮಾಡಬೇಕು. ಎಲ್ಲ ಕಟ್ಟಡ ಕಾರ್ಮಿಕರ ಸಾಮಗ್ರಿಗಳೇನಿದಾವೆ ಇವತ್ತು ಸಿಮೆಂಟು, ಕೆಬ್ಬಣ ಮತ್ತೊಂದು ಎಲ್ಲ ಸಾಮಗ್ರಿಗಳ ಬೆಳೆಗಳು ಕೂಡ ಕಡಿಮೆ ಮಾಡಬೇಕು ಅಂತಂದೇಳಿ ನಾವು ಈ ದಿನ ಒಂದು ಹೋರಾಟ ಮಾಡಿವಿ. ಇದ್ರ ಭಾಗವಾಗಿ ಮುಂದೆ ನವೆಂಬರ್ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದ ಹೋರಾಟ ಕಲ್ಯಾಣ ಮಂಡಳಿ ಎದುರು ಮಾಡಲಿಕ್ಕಿದ್ದೀವಿ ಅಂತಂದು ತಮ್ಮ ಗಮನಕ್ಕೆ ತರ್ತಾ ನಾನು ವಿ ದೇವಣ್ಣ, ಜಿಲ್ಲಾ ಸಂಚಾಲಕರು CWFI ಅಂತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.